ನಾನು ಕಳೆದ ಆ ತಿಂಗಳಲ್ಲಿ ಪೇತ್ರನ ಪತ್ರಿಕೆ ಭಂಡಾರದಿಂದ ತೆಗೆದಂತ ಒಂದು ಅಮೂಲ್ಯವಾದ ಸಂಗತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ನನ್ನ ಉಪದೇಶದಲ್ಲಿ ಸ್ವಲ್ಪ ಕಠಿಣತೆ ಇದೆ. ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ಎಲೆ ಸರ್ಪ ಜಾತಿಯವರೇ, ದೇವರ ಕಡೆಗೆ ತೆರೆದುಕೊಳ್ಳಿರಿ ಎಂಬುದಾಗಿ. ಕೆಲವು ಸಂದೇಶಗಳು ನಾವು ಕಠಿಣವಾಗಿ ಮಾತಾಡುವವರಾಗಿದ್ದೇವೆ. ಪ್ರಿಯರೇ, ಅದು ನಮ್ಮ ಆಲೋಚನೆ ಅಲ್ಲ, ಅದು ಯಾರ ಆಲೋಚನೆ? ಕರ್ತನ ಆಲೋಚನೆ ಪ್ರಿಯರೇ. ಹಾಗಾಗಿ ಬಹಳ ಎಚ್ಚರಿಕೆಯ ಸಂದೇಶಗಳು ಪೇತ್ರನು ಆದಿ ಸಭೆಯಲ್ಲಿ ಆತನು ಕಣ್ಣಾರೆ ಕಂಡಂತ ಸಂಗತಿಗಳನ್ನ ಆತನು ಆಲೋಚಿಸಿ ನಮ್ಮ ಮುಂದೆ ಆತನು ಇಟ್ಟಿದ್ದಾನೆ. 2000 ವರ್ಷಗಳು ಕಳೆದರೂ ಸಹಿತ ಇದು ಜೀವಂತವಾಗಿ ಸಭಾ ಮಧ್ಯದಲ್ಲಿ ಇಂಥ ಕಾರ್ಯಗಳು ಇದೆ ಪ್ರಿಯರೇ. ನಾನು ಒಂದು ಕೊರಿಂಥಿ ಒಂದು ಒಂದು ಪೇತ್ರ 5ನೇ ಅಧ್ಯಾಯ 6ನೇ ವಚನದಲ್ಲಿ, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ಎಂಬ ಸಂದೇಶದ ಮೊದಲು ನಾನು ಹಳೆ ಸಂದೇಶವನ್ನು ನೆನಪು ಮಾಡ್ಕೊಳ್ತೇನೆ ನಿಮಗೆ. ಹೀಗಿರುವುದರಿಂದ ಎಂಬುದಾಗಿ ನೋಡುವಾಗ ನಾವು ಅನೇಕ ವಾಕ್ಯಗಳನ್ನು ನೋಡ್ತೇವೆ. 1ರಿಂದ 5ನೇ ವಾಕ್ಯದವರೆಗೂ, ಸಭೆ ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಯನ್ನು ಕಣ್ಣಾರೆ ಕಂಡವನು, ಮುಂದೆ ಪ್ರತ್ಯಕ್ಷ ಆಗುವ ಪ್ರಭಾವ ಪಾಲುಗಾರನು ಆಗಿದ್ದು ನಿಮ್ಮನ್ನು ಎಚ್ಚರಿಸುವುದಕ್ಕೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟದ ಪೂರ್ವಕವಾಗಿ, ನೀಚ ದ್ರವ್ಯಸಿಂದೆಲ್ಲ ಸಿದ್ಧ ಮನಸ್ಸಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿ ಇಟ್ಟಿರುವ ಸಭೆಯ ಮೇಲೆ ದೊರೆತನವನ್ನು ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ. ಇದೇ ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ ದೇವ ಪ್ರಭಾವ ಎಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ ಎಂಬುದಾಗಿ. ಪ್ರಿಯರೇ, ಅದಲ್ಲದೆ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರವನ್ನು ಸೊಂಟಕ್ಕೆ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ. ಪ್ರಿಯರೇ, ನಾವು ಅಪೋಸ್ತಲನಾದಂಥ ಪೇತ್ರನು ಬರೆಯುವ ಉದ್ದೇಶ, ಅಪೋಸ್ತಲನಾದಂಥ ಪೌಲನು ಸಹಿತ ಎಫೆಸ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಆತನು ಹೀಗೆ ಬರೆಯುತ್ತಾನೆ. ಎಫೆಸ 4:11ರಲ್ಲಿ, ಆತನು ಕೆಲವರನ್ನು ಅಪೋಸ್ತಲನಾಗಿ, ಕೆಲವರನ್ನು ಪ್ರವಾದಿಗಳನ್ನಾಗಿ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನ ಸಭಾ ಪಾಲಕರನ್ನಾಗಿಯೂ ಉಪದೇಶಗಳನ್ನಾಗಿ ಅನುಗ್ರಹಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಸಭೆ ಕಾರ್ಯಗಳಿಗಾಗಿ ದೇವರ ಆತ್ಮನು ಅಲ್ಲಿ ಇಟ್ಟಿರುವಂಥದ್ದು. ಪ್ರವಾದಿಗಳು ಇಲ್ಲವೇ ಇಲ್ಲ, ಈಗಿಲ್ಲ. ಅಪೋಸ್ತಲರು ಇಲ್ಲ. ಅಪೋಸ್ತಲರು 12 ಅಪೋಸ್ತಲರು ಕರ್ತನಾದ ಯೇಸು ಕ್ರಿಸ್ತನು ಅವರು ತನ್ನ ಸೇವೆಗಾಗಿ, ತನ್ನ ಕಾರ್ಯಗಳಿಗಾಗಿ, ಅನೇಕ ವಿಷಯಗಳಿಗಾಗಿ ಆತನು ಆರಿಸಿಕೊಂಡನು ಎಂಬುದಾಗಿ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಈ ವರಗಳ ಬಗ್ಗೆ ನಾವು ಎಲ್ಲಿ ನೋಡಬಹುದು ಎಂಬುದಾಗಿ ನೋಡುವಾಗ, ಅಪೋಸ್ತಲನಾದಂಥ ಪೌಲನು 1 ಕೊರಿಂಥಿ 14ನೇ ಅಧ್ಯಾಯ 4ನೇ ವಚನದಲ್ಲಿ ಆ ಸಭಾ ಕಾರ್ಯಗಳಿಗೆ ಆತನು ಎಷ್ಟಾಗಿ ಇಟ್ಟಿದ್ದಾನೋ ಎಂಬುದನ್ನು ನಾವು ನೋಡುವವರಾಗಿದ್ದೇವೆ. ಇದು ಅನೇಕ ವಿಷಯಗಳನ್ನ ನಮ್ಮ ಮೆದ್ದೆ ಇದೆ ಪ್ರಿಯರೇ. ಇನ್ನು ಸಭೆ ಪರಿಪಾಲನೆ ಮಾಡುವಂಥದ್ದು ಹಣದ ಆಸೆಯಿಂದ, ದ್ರವ್ಯಾಸೆಯಿಂದ, ನೀಚವಾದ ದ್ರವ್ಯಾಸೆಯಿಂದಲ್ಲ ಎಂಬುದಾಗಿ. ಯಾಕೆ ಎಂಬುದಾಗಿ ಹೇಳುವಾಗ, ಕುರುಬನು ಕುರಿಗಳಿಗಾಗಿ ಸಾಯುವುದನ್ನು ಪೇತ್ರನು ಕಂಡಿದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಮತ್ತು ಅಂತಹ ಪ್ರೀತಿ ಸ್ಮರಣೆ ಜೊತೆಗೆ ಹಿರಿಯವನಾಗಿ ನಮಿಸ್ತನಾಗಿ ಪಾಲಿಸುವಲು ಆತನು ಒತ್ತಾಯಪಡಿಸುತ್ತಿದ್ದಾನೆ. ಸಭೆ ಹಿರಿಯರನ್ನ ನಾವು ನೋಡುತ್ತೇವೆ ಹೇಗೆ ಇಟ್ಟಿದ್ದಾನೆ ಎಂಬುದಾಗಿ. ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಅದು ಓದಿದರೆ ನಮಗೆ ಗಮನಕ್ಕೆ ಬರುತ್ತದೆ. ಹಾಗೆ ಸಭೆ ಹಿರಿಯನು ಹೇಗಿರಬೇಕು, ಸಭಾಧ್ಯಕ್ಷನು ಹೇಗೆ ನಡವಳಿಕೊಳ್ಳಬೇಕು ಎಂಬುದಾಗಿ 1 ತಿಮೋಥಿ 3ನೇ ಅಧ್ಯಾಯ 1ರಿಂದ 6ನೇ ವಚನದಲ್ಲಿ ಆತನ ಗುಣಲಕ್ಷಣಗಳು ಹೇಗಿರಬೇಕು ಎಂಬುದಾಗಿ ನಮ್ಮನ್ನು ಎಚ್ಚರಿಸುತ್ತಾನೆ. ಪ್ರಿಯರ, ಈ ದಿನಮಾನಗಳಲ್ಲಿ ಅಂತ ಗುಣಲಕ್ಷ ಸೇವೆ ಕಾರ್ಯದಲ್ಲಿ ನಾನಂತೂ ನೋಡಿಲ್ಲ. ನೀವು ನೋಡಿದ್ರೆ ದೇವರಿಗೆ ಸ್ತೋತ್ರ. ಪ್ರಿಯರೇ, ಅವರ ಗುಣಲಕ್ಷಣಗಳು ಹೇಗಿದೆ ಎಂಬುದಾಗಿ ನೋಡುವಾಗ, ಇಬ್ಬರು ಹೆಂಡತಿಯನ್ನ ಮದುವೆ ಆದಂಥವರು, ಇಬ್ಬರ ಹೆಣ್ಣು ಮಕ್ಕಳನ್ನ ಮದುವೆ ಆದಂಥವ್ರು ಇವತ್ತು ಸೇವಕರಾಗಿ ಸೇವೆ ಕಾರ್ಯಗಳನ್ನು ಮಾಡುವಂಥವ್ರು ನಮ್ಮ ಸಮಾಜದಲ್ಲಿ, ನಮ್ಮ ಲೋಕದಲ್ಲಿ ಇದ್ದಾರೆ ಪ್ರಿಯರೇ. ಇದು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು. ಇನ್ನು ಹಣಕ್ಕಾಗಿ ಸೇವೆ ಮಾಡುವಂಥವ್ರು ಬಹಳ ಇದೆ. ಸಭಾ ಮಧ್ಯದಲ್ಲಿ ನಾನು ನೋಡಿದ್ದೇನೆ, ಸ್ತೋತ್ರದ ಕಾಣಿಕೆ, ಸ್ತುತಿ ಮಾಡಿದ್ದಕ್ಕಾಗಿ ಕಾಣಿಕೆ, ಸ್ತುತಿ ಸ್ತೋತ್ರದ ಕಾಣಿಕೆ, ಆಮೇಲೆ ಆರಾಧನೆ ಕಾಣಿಕೆ,
ಕೃತಜ್ಞತಾ ಕಾಣಿಕೆ ಎಂಬುದಾಗಿ 3 ಕಾಣಿಕೆ ಒಂದೇ ದಿನ ಆರಾಧನೆಯಲ್ಲಿ ತೆಗೆದುಕೊಳ್ಳುವಂತ ಸಭೆಯಲ್ಲಿ 4 ವರ್ಷ ಇದ್ದೆ. ದೇವರಿಗೆ ಹಣ ಬೇಕು, ದೇವರ ರಾಜ್ಯವನ್ನ ಕಟ್ಟುವುದಕ್ಕೆ ಹಣ ಬೇಕು ಪ್ರಿಯರೇ. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ತನ್ನ ಶಿಷ್ಯರನ್ನು ಆತನು ಯಾದಕ್ಕೆ ಆರಿಸಿಕೊಂಡನು ಎಂಬುದಾಗಿ, ದೆವ್ವಗಳನ್ನು ಬಿಡಿಸುವುದಕ್ಕೂ, ಜನರ ಸೇವೆಯನ್ನು ಮಾಡುವುದಕ್ಕೂ, ದೇವರ ಕಡೆಗೆ ನಡೆಸುವುದಕ್ಕೂ ದೇವರು ಆರಿಸಿಕೊಂಡಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 20-28ರಲ್ಲಿ ಪೌಲನು ಬರೀತಾನೆ, ಸಭೆ ಆತನ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆ ಪರಿಪಾಲನೆ ಮಾಡುವುದಕ್ಕೆ ಸಭಾಹಿರಿಯನು ಪವಿತ್ರಾತ್ಮನ ಮುಖಾಂತರ ನಡೆಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಥ್ಯಾಂಕ್ ಯು ಬ್ರದರ್, ಸಂತೋಷ್ ಶಾಲಿಯನ್ ಬ್ರದರ್. ಆತನು ಪಳ್ಳಿಗಳಲ್ಲಿ ಸೇವೆ ಮಾಡಿ ಅನೇಕರನ್ನ ದೆವ್ವ ಹಿಡಿದವರನ್ನ ಸ್ವಸ್ಥಪಡಿಸುವುದಕ್ಕಾಗಿ ಆತನು ಇರ್ತಾನೆ. ಇವತ್ತು ಹಣ ಸಂಪಾದನೆ ಸಭೆಗಳಲ್ಲಿ ಆಗ್ತಿದೆ ಪ್ರಿಯರೇ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದಶಾಂಶ ಭಾಗ ಯಾಜಕ ಕಾಂಡದಲ್ಲಿ ನೋಡ್ತೀವಿ ನಾವು. ಆತನು ದಶಾಂಶವನ್ನ ತಗೊಳ್ಳುವುದಾದ್ರೆ 100ಕ್ಕೆ 95 ರೂಪಾಯಿಯನ್ನ ಇತರರಿಗಾಗಿ ಮೀಸಲಿಡಬೇಕು, 5 ರೂಪಾಯಿ ತನ್ನ ಖರ್ಚಿಗಾಗಿ ಇಡಬೇಕು. ಇವತ್ತು ಸಭಾ ಸೇವಕರು ಅಂತ ಕಾರ್ಯವನ್ನ, ದೇವರ ಕಾರ್ಯವನ್ನ ಅವರು ಮಾಡದೇ ಇರುವುದು. ಯಾಕಂದ್ರೆ ಆದಿ ಸಭೆ ಹಿಂಸೆ, ಸಂಕಟ, ಪ್ರಯಾಸದಿಂದ ಅದು ಇದ್ದಂತ ಜನರು ಅನುಭವಿಸಿದರು ಎಂಬುದಾಗಿ ನಮಗೆ ಸತ್ಯವೇದ ಇರುತ್ತದೆ. ಇದು ಇವತ್ತು ಸಭೆಗಳಲ್ಲಿ ಶಿಕ್ಷೇಮವಾಗಿ ಅಭಿವೃದ್ಧಿ ಹೊಂದಿ ಉಣ್ಣುತ್ತಾ ಕುಡಿಯುತ್ತಾ ಮಜಾ ಮಾಡುತ್ತಾ ಅನೇಕ ಕಾರ್ಯಗಳನ್ನ ಲೋಕದ ರೀತಿಯಲ್ಲಿ ಮಾಡುತ್ತಾ ಸಭೆಗಳಿವೆ ಪ್ರಿಯರೇ. ಹಾಗಾಗಿ ಪೌಲನು 2000 ಪೇತ್ರನು 2000 ವರ್ಷಗಳಲ್ಲಿ ಆತನು ಸಭೆ ಬಯಸನು ಒಳ್ಳೆಯ ಕೆಲಸಕ್ಕಾಗಿ ಹಂಚಿದರೆ ಎಂಬುದಾಗಿ ನಾವು ದೈವಿಕ ಸಾಮರ್ಥ್ಯವನ್ನು ಬೇರೆ ಒಬ್ಬಕ್ಕೆ ತನ್ನ ಏಳಿಗೆಗಾಗಿ ಆತನು ಇಲ್ಲ ಪ್ರೇರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೊಂಡ್ಬಿಡ್ರಿ, ಅದರ ಹಿಂದೆ ಎಲ್ಲ ಬರುವುದು. ನಾವು ಜ್ಞಾನಕ್ಕೆ 11:18-7-11:1ರಲ್ಲಿ ಅದು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಂತ ಮಾತು ಬೇರೆ. ಆತನು ಶ್ರಮ ವಹಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವತ್ತು ಎಲ್ಲಿ ನೋಡಿದ್ರು ನಾನು ದೇವ ಸೇವಕರಿಂದ ಹೇಳಿಕೊಳ್ಳುವಂತ ಅನೇಕರಿದ್ದಾರೆ. ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಾನು ಅಪೊಸ್ತಲನು, ನಾನು ಪ್ರವಾದಿಸುತ್ತೇನೆ ಎಂಬುದು, ಇವರೆಲ್ಲ ಕಳ್ಳರು, ದೇವರ ರಾಜ್ಯಕ್ಕೆ ವಿರೋಧವಾಗಿ ನಡೆಯುವಂತವರು ಪ್ರಿಯರೇ. ಹಾಗಾಗಿ ಅನೇಕ ಸಂಗತಿಗಳು, ಆ ದೀನ ಎಂಬ ನಡುಕಟ್ಟನ್ನ ನಾವು ತಗ್ಗಿಸಲ್ಪಟ್ಟವರಾಗಿ ಜನರ ದೇವರ ಕಡೆಗೆ ನಡೆಸುವುದಕ್ಕೆ ನಾವು ಪ್ರಯಾಸ ಪಡಬೇಕು, ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. ಆದ್ರೆ ಸಭೆಗಳಲ್ಲಿ ಉತ್ತಮ ಹಾಡಿನವನಿಗೆ ಅವರು ಅವಕಾಶ ಕೊಡಲ್ಲ, ಉತ್ತಮ ವಾಕ್ಯ ಹೇಳುವವನಿಗೆ ಅವಕಾಶವಿಲ್ಲ. ನಾವು ಹೇಳಿದ್ದೇ ಸರಿ, ನಾವು ಮಾಡೋದೇ ಸರಿ, ತಮ್ಮ ಇಷ್ಟದ ಪ್ರಕಾರ ನಡೆಯುವಂಥದ್ದು. ಹಾಗಾಗಿ ಪೇತ್ರನು ಹೇಳ್ತಾನೆ, ನಾವು ದೇವರ ತ್ರಾಣವುಳ್ಳ ಹಸ್ತ ಕೆಳಗೆ ತಗ್ಗಿಸಿಕೊಳ್ಳಬೇಕು ಎಂಬುದಾಗಿ. ಪ್ರೇರೆ ಅನೇಕ ವಿಷಯ ಸಭೆಯಲ್ಲಿ ಹಾದು ಹೋಗುವಂಥದ್ದು ನಾವು ನೋಡ್ತಿದ್ದೇವೆ ಪ್ರೇರೆ. ಅದು ಅಲ್ಲದೆ ಪೇತ್ರನ ದೀನತೆ ಇತರರಿಗೆ ಕಾಣುವಷ್ಟು ಅಲ್ಲ, ಅದು ದೇವರಿಗೆ ಕಾಣಬೇಕು. ಪ್ರೇರೆ, ನಾವು ಸಭಾ ಸೇವಕರ ಕಾರ್ಯಗಳನ್ನ ಕೇವಲ ಮನುಷ್ಯರಿಗಾಗಿ ನಾವು ನಾಟಕವಾಡದೆ, ದೀನರಾಗದೆ ಕರ್ತನಿಗೆ ಅದು ಮೆಚ್ಚುಗೆ ಆಗಿರಬೇಕು. ಮೋಶೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಯಾರ ಮೇಲೆ ಕನಿಕರದೆ ತೋರಿಸ್ತೇನೋ ಅವರಿಗೆ ನನ್ನ ಎಲ್ಲವನ್ನ ತೋರಿಸ್ತೇನೆ, ಗುಣಲಕ್ಷಣಗಳನ್ನು ತೋರಿಸ್ತೇನೆ. ಇವತ್ತು ಎಷ್ಟೋ ಜನರ ದೇವ ಸೇವಕರ ನಿಮಿತ್ತ ಯಾರು ಪರಲೋಕಕ್ಕೆ ಹೋಗದ ರೀತಿಯಲ್ಲಿ ಇದ್ದಾರೆ. ಆರ್ಥಿಕ ಸುವಾರ್ತೆ ಇವತ್ತಿದೆ, ಅಭಿವೃದ್ಧಿಯ ಸುವಾರ್ತೆ ನಮ್ಮ ಮಧ್ಯೆ ಇದೆ ಪ್ರಿಯರೇ. ಇವರೆಲ್ಲರೂ ಯಾರು ಎಂಬುದಾಗಿ ನೋಡುವಾಗ ನನ್ನ ಆಲೋಚನೆ ನೋಡಿ, ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 12ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 12ನೇ ವಚನ ಅಂತ ಕಾಣುತ್ತೆ, ನೋಡೋಣ. ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ನಾನು ಮುಂದೆ ಹೋಗ್ತೀನಿ ಆ ವಿಷಯ ಯಾಕೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ, ಒಂದು ನಿಮಿಷ ನಾನು ವಾಕ್ಯ ತೆಗಿತೀನಿ. 10ನೇ ಅಧ್ಯಾಯ, ಯಾರು ಸಿಕ್ಕಿದ್ರೆ ಹೋದ್ರೆ 10, 12, 18, 10ನೇ ಅಧ್ಯಾಯ 18ನೇ ವಚನ ಯಾರಾದ್ರೂ ಹೋದ್ರಿ? ನಾನೇ ಓದ್ತೀನಿ.
ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿದರೆ ಹಾವುಗಳನ್ನು, ಚೇಳುಗಳನ್ನು, ವರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾರಾದರೂ ನಿಮಗೆ ಕೆಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಿಮ್ಮ ಹೆಸರು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ಸರ್ವಾಧಿಕಾರ ದೇವಜನರಿಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಕೇವಲ ಸೇವಕರಿಗೆ ಮಾತ್ರ ಅಲ್ಲ, ಸಭೆಯಲ್ಲಿರುವಂತಹ ದೇವಜನರಿಗೂ ಸಹಿತ ಆತನು ಕೊಟ್ಟಿದ್ದಾನೆ. ಯಾಕೆ ಯಾಕೆ ಕೊಟ್ಟಿದ್ದಾನೆ? ನಾವು ಆತನ ಮಕ್ಕಳಾಗಿದ್ದೇವೆ. ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆಲ್ಲ ನಂಬಿಕೆ ದೇವರ ಮಕ್ಕಳಾಗುವಂತ ಅಧಿಕಾರ ಈ ಲೋಕದಲ್ಲಿ ಕ್ರೈಸ್ತರಿಗೆ ಮಾತ್ರ. ಆತನಿಗೆ, ಕ್ರೈಸ್ತರಂದ್ರೆ ಲೋಕದ ಕ್ರೈಸ್ತರಲ್ಲ, ಯೇಸು ಕ್ರಿಸ್ತನ ಮರಣ, ಉಳುವಿಕೆ ಮತ್ತು ಪುನರುತ್ಥಾನದ ಮೇಲೆ ನಂಬಿಕೆ ಇಟ್ಟು ಆತನೇ ನಮ್ಮ ದೇವರೆಂದು ಹೇಳಿದವರಿಗೆ ಮಾತ್ರ ಮಕ್ಕಳಾಗುವ ಅಧಿಕಾರ. ಧಾರ್ಮಿಕ ಉಳ್ಳವರಿಗಲ್ಲ, ಕ್ರಿಸ್ತನನ್ನ ಹಿಂಬಾಲಿಸಿದವರಿಗೆ ಸರ್ವಾಧಿಕಾರ ಕೂಡ. ಯಾಕೆ ದೆವ್ವಗಳ ಬಗ್ಗೆ ನಾನು ಮಾತಾಡ್ತೇನೆ ಎಂಬುದಾಗಿ ನೋಡುವಾಗ, ನಾವು ವಸಿಸುವ ಸ್ಥಳದಲ್ಲಿ ಪರಲೋಕದಿಂದ ದಬ್ಬಲ್ಪಟ್ಟಂತ ಆ ದೂತರು ನಮ್ಮ ಮಧ್ಯೆ ಅವರು ಕಾಣದೆ ನಮಗೆ ವಾಸಿಸುವಂತವರು. ನಮ್ಮ ನಡೆ ನುಡಿ, ನಮ್ಮ ಕಾರ್ಯಗಳು, ನಮ್ಮ ಆಲೋಚನೆಗಳು ಅವರಿಗೆ ತಿಳಿದಿದೆ. ಬೇರೆ ದೆವ್ವಗಳ ಬಗ್ಗೆ ನಿಮ್ಗೆ ಮಾತಾಡುವುದಕ್ಕೆ, ಈ ಲೋಕದಲ್ಲಿ ಯಾರು ದೆವ್ವಗಳಾಗುವುದಿಲ್ಲ, ಯಾರು ಸಹಿತ ದೇವರುಗಳು ಸಹಿತ ಆಗಲ್ಲ. ಆದರೆ ಈ ದಬ್ಬಲ್ಪಟ್ಟಂತ ದೇವದೂತರು ಮನುಷ್ಯನ ಕಾರ್ಯಗಳನ್ನು ನೋಡಿ ಸತ್ತವರ ಹೆಸರಿಡಿದುಕೊಂಡು ಅದು ಆ ಸೈತಾನನ ಕಾರ್ಯಗಳನ್ನು ಮಾಡುವವರ ಮಧ್ಯೆ ಅದು ಸೇರಿಕೊಳ್ಳುತ್ತದೆ ಪ್ರೇರೆ. ಸರ್ವಶಕ್ತನಾದಂತ ದೇವರ ಮೇಲೆ, ಮನುಷ್ಯರ ಮೇಲೆ ಬರುವುದಕ್ಕೆ ಸಾಧ್ಯವೋ? ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಹೇಳಿದ್ದಾನೆ, ನನ್ನನ್ನು ನೋಡಿ ಯಾರು ನರ ಮನುಷ್ಯನು ಬದುಕುಳಿಯುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವತ್ತು ದಿನಮಾನಗಳಲ್ಲಿ ನಾವು 39ನೇ ಕೀರ್ತನೆ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯಾರು ಸಿಕ್ಕಿದ್ರೆ ಓದ್ರಿ, ಬಹಳ ಅದ್ಭುತವಾದಂತ ಮಾತು. ಬೇರೆ ಓದ್ರಿ, ಯಾರು ಓದ್ತೀರಿ? 39ನೇ ಕೀರ್ತನೆ 6ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 39ನೇ ಕೀರ್ತನೆ ಯಾರು ಸಿಕ್ಕಿದ್ರೆ ಓದ್ಬೋದು, ನನಗೆ ಸಹಾಯಕ್ಕಾಗಿ ಪ್ರಿಯರೇ. ಓಕೆ. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು, ಅವರು ಸುಮ್ಮನೆ ಗಡಿಬಿಡಿ ಮಾಡಿಕೊಳ್ಳುವರು, ಆಸೆಯನ್ನು ಕೂಡಿಸಿಕೊಳ್ಳುತ್ತಾರೆ. ಆದರೆ ಅದು ಯಾರ ಪಾಲಾಗುವುದು ತಾವೇ ತಿಳಿಯರು. ಬೇರೆ ನೋಡ್ರಿ, ಇಲ್ಲಿ ನರರು, ಮನುಷ್ಯರು ನಿಜವಲ್ಲದ ಮಾಯಾ ರೂಪದಿಂದ ಸಂಚರಿಸುವರು. ಬೇರೆ ಇದು ಲೋಕದವರಿಗೂ ಅಂತ ತಿಳಿದಿಲ್ಲ? ಇಲ್ಲ. ಸಭಾ ಮಧ್ಯದಲ್ಲಿ ಇದ್ದೇನೆ, ನಾನು ಜ್ಞಾನಿ, ನಾನು ಶ್ರೇಷ್ಠನು, ನಾನು ದೇವರ ಸೇವಕನು, ನಾನು ಹಾಗೆ ಹೀಗೆ ನಾನತ್ವ ಸಭಾ ಮಧ್ಯದಲ್ಲಿದೆ. ಎಷ್ಟುವರೆಗೆ ಬಾಗೋಣ, ಎಷ್ಟುವರೆಗೆ ತಗ್ಗಿಸಿಕೊಳ್ಳೋಣ? ಆದ್ರೆ ಭಕ್ತನಾದಂತ ದಾವೀದನು ಹೇಳ್ತಾನೆ, ನಾನು ನಿನ್ನನ್ನೇ ನಿರೀಕ್ಷಿಸಿಕೊಂಡಿದ್ದೇನೆ, ನೀನೇ ನನಗೆ ಆಧಾರನು. 39ನೇ ಕೀರ್ತನೆಯಲ್ಲಿ ಇದೆ. ಇವತ್ತು ಮನುಷ್ಯರು ಅನೇಕ ಮಾಯಾರೂಪವನ್ನು ಧರಿಸಿಕೊಳ್ಳುತ್ತಿರ್ತಾರೆ. ದೇವಜನರು ಸಹಿತ ಮನೆಯಲ್ಲಿ ಒಂದು ರೀತಿ, ಪೇಟೆಯಲ್ಲಿ ಒಂದು ರೀತಿ, ಸಭಾ ಮಧ್ಯದಲ್ಲಿ ಒಂದು ರೀತಿ, ದೇವಜನರ ಮಧ್ಯೆ ಒಂದು ರೀತಿ, ಹೀಗೆ ಅನೇಕ ರೀತಿಯ ನಾಟಕಗಳನ್ನ ನೋಡುವಾಗ ಇವ್ರು ಒಳ್ಳೆಯವರಪ್ಪ, ದೇವಜನರಪ್ಪ, ಸ್ವರ್ಗಕ್ಕೆ ಹೋಗೋರಪ್ಪ. ಬ್ರದರ್ನಲ್ಲಿದ್ದಂತ ವಿಶ್ವಾಸಿಗಳಿಗೆ ಮಾತಾಡೋದು ಬಹಳ ಕಷ್ಟ. ನಾವೇ ಶ್ರೇಷ್ಠರು, ನಾವೇ ಇಲ್ಲ ಪ್ರಿಯರೇ, ನಾವೆಲ್ಲ ಪಾಪಿಗಳು. ಆತನೊಬ್ಬನೇ ಶ್ರೇಷ್ಠನು, ಆತನೊಬ್ಬನೇ ಒಳ್ಳೆಯವನು. ಧನಿಕನಾದಂತ ಒಬ್ಬ ಯವನಸ್ಥನು ಹೇಳ್ತಾನೆ, ಗುರುವೇ, ಅಲ್ಲಿ 10:10 ಮಾರ್ಕನ ಬರೆದ ಸುವಾರ್ತೆಯಲ್ಲಿದೆ, ನೀನು ಒಳ್ಳೆಯವನು ಎಂಬುದಾಗಿ ಹೇಳುವಾಗ ಯೇಸು ಅವನಿಗೆ ಕೊಟ್ಟಂತ ಉತ್ತರ, ನನ್ನನ್ನು ಯಾಕೆ ಒಳ್ಳೆಯವನು ಎಂದು ಹೇಳುತ್ತೀಯೇ? ದೇವರೊಬ್ಬನೇ ಒಳ್ಳೆಯವನು, ಈ ಲೋಕದಲ್ಲಿ ಯಾರು ಒಳ್ಳೆಯವರಲ್ಲಪ್ಪ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಯೌವನಸ್ಥನಾದಂತ ಐಶ್ವರ್ಯವುಳ್ಳಂತ ಹೇಳ್ತಾನೆ. ಇವತ್ತು ಅನೇಕ ಸ್ಥಾನಮಾನಗಳು, ಸ್ಥಾನಕ್ಕಾಗಿ, ಪದವಿಗಾಗಿ ಹೋರಾಡುವವರು ನಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ಎಂತ ದುಸ್ಥಿತಿ ನಮ್ಮ
ಯಾಕೆ ಈ ವಿಷಯವನ್ನ ಹೇಳ್ತೀನಿ ಎಂಬುದಾಗಿ ನೋಡುವಾಗ, ದೇವರ ತ್ರಾಣವುಳ್ಳ ಹಸ್ತ ಕೆಳಗೆ ನಾವು ಬರಬೇಕು. ಅದಕ್ಕಾಗಿ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ದೇವ ಸೇವಕರು ಅನೇಕ ದೇವ ಜನರಿಗೆ ವಂಚಿಸುವವರು ನಮ್ಮ ಮಧ್ಯೆ ದೇವಸ ಕುರಿತಾರೆ. ನೀವು ನೋಡಿರಬಹುದು, ನಿಮಗೆ ಹೇಳದೆ 39ನೇ ಕೀರ್ತನೆ 1ನೇ ವಚನದಲ್ಲಿ, 39ನೇ ಕೀರ್ತನೆ ವಿಚಾರದಲ್ಲಿ ದಾವೀದನು ಹೀಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ನಾನು ಹೇಳ್ತೇನೆ, ನನ್ನ ನಾಲಿಗೆಯನ್ನು ಪಾಪಕ್ಕೆ ಹೋಗದಂತೆ ಜಾಗರೂಕರಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕೊಕ್ಕೆ ಕೊಂಡಿರುವೆನು ಅಂದುಕೊಂಡೆನು. ನಾನು ಮೌನವಾಗಿದ್ದು ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು. ಆದರೆ ನನ್ನ ಸಂಕಟವು ಹೆಚ್ಚಿತು, ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು. ನಾನು ಯೋಚಿಸುತ್ತಿರುವುದೆಲ್ಲವೂ ಬೆಂಕಿಯ ಉರಿಯಂತೆ. ದಾವೀದನ ಪಟ್ಟಂತ ಕಷ್ಟ ಬಹಳ ಘೋರ, ಪ್ರಿಯರೇ. ಅಬ್ಷಲೋಮನು ತನ್ನ ಮಗನು ದಾವೀದನನ್ನು ಕೊಲ್ಲುವುದಕ್ಕೆ ಬರುವಾಗ ಬಟ್ಟೆ ಇಲ್ಲದವನಾಗಿ, ಚಪ್ಪಲಿ ಇಲ್ಲದವನಾಗಿ ಓಡಿ ಹೋದ ಪ್ರಾಣ ರಕ್ಷೆಗಾಗಿ. ನಮ್ಮ ಜೀವಿತವು ಸಹಿತ ದಾವೀದನ ಜೀವಿತವನ್ನು ನೋಡುವಾಗ ಆತನು ಪಟ್ಟಂತ ಕಷ್ಟಗಳು ಅನೇಕ. ಹೆಣ್ಣು ಕೊಟ್ಟಂತ ಸ್ವಂತ ಮಾವನೇ ಆತನು ಕೊಲ್ಲುವುದಕ್ಕೆ ಬಂದಂತವನು. ಬೇರೆ ನಿಜವಾಗ್ಲೂ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಪ್ರಯಾಸಗಳು ಇದೆ ಪ್ರಿಯರೇ. ನಾವು ಏಕಾಂಗಿಯಾಗಿ ಬಂದಿದ್ದೇವೆ, ಏಕಾಂಗಿಯಾಗಿ ಹೋಗ್ತೇವೆ. ನಮ್ಮ ಜೊತೆಯಲ್ಲಿ ಯಾರು ಇಲ್ಲ. ಆದರೆ ನಮ್ಮನ್ನ ಜೊತೆಯಲ್ಲಿರುವನು ಒಬ್ಬನು, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಪ್ರಿಯರೇ, ನಮ್ಮ ಕಷ್ಟದಲ್ಲೂ, ನಮ್ಮ ಕಣ್ಣೀರಿನಲ್ಲೂ, ನಮ್ಮ ಆಪತ್ಕಾಲದಲ್ಲೂ ನಮ್ಮ ಜೊತೆಯಲ್ಲಿರುವನು ಆತನ ಒಬ್ಬನೇ. ಪ್ರಿಯರೇ, ಆತನೇ ಸರ್ವಶಕ್ತನಾದಂತ ದೇವರು. ಅನೀತಿಗೋಸ್ಕರ ಪ್ರಾಣ ಕೊಟ್ಟವನು, ಪಾಪಿಗಳಿಗೋಸ್ಕರ ಪ್ರಾಣ ಕೊಟ್ಟವನು. ನಮಗೆ ಯಾವ ಯೋಗ್ಯತೆ ಇಲ್ಲದಂತ ನಮ್ಮನ್ನ ಆತನ ಸಾನ್ನಿಧ್ಯಕ್ಕೆ ಅವನನ್ನು ಸೇರಿಸಿದ್ದಾನೆ. ಪ್ರೇರೆ, ಆತನ ಆಜ್ಞೆಗಳನ್ನ ನಾವು ಕೈಗೊಂಡು ನಡೆಯಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿನ್ನಂತೆ ನಿನ್ನ ನೆರೆಯವನು ಯಾರದು? ದೇವಜನರೇ. ಪ್ರಿಯರೇ, ಎಷ್ಟೋ ಜನ ಬಟ್ಟೆ ಇಲ್ಲದವರಿದ್ದಾರೆ, ಮನೆ ಇಲ್ಲದವರಿದ್ದಾರೆ, ಊಟ ಇಲ್ಲದೆ ಇರುವಂತ ಭಕ್ತರು ನಮ್ಮ ಮಧ್ಯೆ ಇದ್ದಾರೆ. ನಾನು ಬ್ರದರಿನ್ ಸಭೆಯಲ್ಲಿ ಹೋದಾಗ ಸೇವಕರಿಗೆ ಗೊತ್ತಿಲ್ಲದೆ ನಾನು ಕೆಲವೊಮ್ಮೆ ಕೊಡುವಂತ ಸಮಯದಲ್ಲಿ ಸೇವಕರಿಗೆ ಗೊತ್ತಾಗಿ ಹೇಳ್ತಾರೆ, ಅವರು ಸಭೆಯ ಮುಖಾಂತರ, ಸೇವಕರ ಮುಖಾಂತರ ಬರಬೇಕು. ಯಾಕಂದ್ರೆ 100 ರೂಪಾಯಿಲಿ ಅವ್ರು ಇಟ್ಕೊಂಡು 20 ರೂಪಾಯಿನ 50 ರೂಪಾಯಿ ಅವ್ರಿಗೆ ಕೊಡ್ಬೇಕು. ಎಷ್ಟು ದುರಾಲೋಚನೆ! ಹಣಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಕೊಬ್ಬಿದ ಕುರಿಯ ಹಾಗೆ ಉಪಯೋಗಿಸಿಕೊಂಡು ಇವತ್ತು ಹಣ ಸಂಪಾದನೆಯಲ್ಲಿ ಇದ್ದಾರೆ. ಪ್ರಿಯರೇ, ಇದು ಪೇತ್ರನಿಗೆ ಗೊತ್ತಿದೆ. ಮುಂದೆ ದೇವರ ಆತ್ಮನು ಅವರ ಆಲೋಚನೆಯಲ್ಲಿ ಇಂಥ ಸೇವಕರು ನಮ್ಮ ಮಧ್ಯೆ ಇದ್ದಾರೆ ಎಂಬುದಾಗಿ. ಪ್ರಿಯರೇ, ಯಾರನ್ನು ದೂರುವಂಥದ್ದು ಯಾವ ಧರ್ಮದಲ್ಲೂ ಹೋದ್ರು ಸಹಿತ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಅನೇಕ ಸಿಖ್ ಧರ್ಮ, ಎಲ್ಲ ಧರ್ಮಗಳಲ್ಲೂ ಹಣಕ್ಕಾಗಿ ನಮ್ಮ ದೇಶದಲ್ಲಿ ನಾವು ನೋಡುತ್ತೇವೆ. ಆ ಹಣವನ್ನ ಕದ್ದಂತ ಪರಿಸ್ಥಿತಿ. ಹಾಗೆ ಸಭೆಗಳಲ್ಲಿ ಇರುವ ನಾವೇನ್ ನೀತಿವಂತರ? ಬೇರೆ, ನಾನು ಹೇಳುತ್ತಿರುವ ಮಾತು ನಿಮಗೆ ಸರಿ ಅನ್ಸುತ್ತದೋ? ಅನ್ನದ ಇಲ್ಲದೆ ಇರುವಂತ ಎಷ್ಟೋ ವಿಶ್ವಾಸಿಗಳಿದ್ದಾರೆ. ಮಕ್ಕಳಿಗೆ ಫೀಸ್ ಕಟ್ಟುವುದಕ್ಕೆ ಇಲ್ಲ. ಪ್ರಿಯರೇ, ಹಳೆ ಒಡಂಬಡಿಕೆ ಯಾಜಕನು ದಶಾಂಶ 95 ರೂಪಾಯಿ ದಾನ ಮಾಡಿ 5 ರೂಪಾಯಿ ತಾನಿಟ್ಕೊಳ್ಬೇಕು. ಅಂತ ಸೇವಕರು ಇವತ್ತು ಇಲ್ಲಿ ನಮ್ಮ ಸಭಾ ಮಧ್ಯದಲ್ಲಿ ಇದ್ದಾರೆ. ನಮಗೆ ಏನ್ ಕೊರತೆ ಇದೆ ಎಂಬುದಾಗಿ ಅವರು ಅಪೇಕ್ಷಿಸಿ ನಮ್ಮನ್ನ ಸಹಾಯಕ್ಕೆ ಬರುವರಿದ್ದಾರೆ. ಇಲ್ಲ ಪ್ರಿಯರೇ, ನಾವು ಅದನ್ನು ಗಮನಿಸಬೇಕು, ಅದಕ್ಕಾಗಿ ಪ್ರಾರ್ಥಿಸಬೇಕು. ಯಾರಿಗೆ ಕೊರತೆ ಇದೆಯೋ ಅವರಿಗೆ ಪ್ರಾರ್ಥಿಸಬೇಕು. ನಾನು ಅನೇಕ ವಿಷಯಗಳನ್ನ ಹೇಳ್ತಾ ಬಂದೆ. ಈ ವಿಷಯದಲ್ಲಿ ದೇವರ ಸಾನ್ನಿಧ್ಯವಿಲ್ಲದೆ ಅನೇಕರು ದೇವರ ಕಾರ್ಯಕ್ಕೆ ಮುಂದಾಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಪ್ರಸಂಗ ಕಠಿಣವಾಗಿರಬಹುದು. ಬ್ರದರ್ ಏನೋ ಮಾತಾಡ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ಅನುಭವದಿಂದ ತಿಳಿದು ಮಾತಾಡುವನಾಗಿದ್ದೇನೆ. CBFC ನನಗೆ ಅವಕಾಶ ಕೊಟ್ಟಿದ್ದೆ.
ನಾನು ಕೇಳಿದೆ, ಬ್ರದರ್, ನಾನು ಮಾತಾಡುವುದೇನಾದ್ರು ಯಾರಿಗಾದ್ರೂ ತೊಂದರೆ ಆಗುತ್ತಾ? ಆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಸ್ಥಿತಿ ಆತನಿಗೆ ತಿಳಿದಿದೆ. ಇವತ್ತೆಲ್ಲ ನಾಳೆ ಈತನು ಒಳ್ಳೆದವನಾಗ್ತಾನೆ, ನನ್ನ ರಾಜ್ಯವನ್ನು ಸ್ಥಾಪಿಸ್ತಾನೆ, ಅನೇಕರನ್ನ ಈ ದಡ ನೆಲದಿಂದ ಆ ದಡಕ್ಕೆ ನನ್ನನ್ನು ಸೇರಿಸ್ತಾನೆ ಎಂಬ ನಿರೀಕ್ಷೆ ಆತನಿಗುಂಟು. ಆದ್ರೆ ಆತನ ಸೇವಕನು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ಹೇಳ್ತೇವೆ, ಅಪೋಸ್ತಲರ ಕಾಲದಲ್ಲಿ ಆದಂತ ಕಾರ್ಯಗಳನ್ನು ನಿಮಗೆ ನಾನು ತಿಳಿಸಿದ್ದೇನೆ. ಅಪೋಸ್ತಲರು ಬಾರ್ನಬರು ದೆವ್ವಗಳನ್ನು ಬಿಡಿಸಿದಾಗ ಯಾರೋ ಒಬ್ಬ ಬಂದು ಮಂತ್ರ ಹೇಳಿ ಹಣಕ್ಕಾಗಿ ಬಿಡಿಸಿದಂತಹ ಕಾರ್ಯಗಳಿವೆ. ಅವರು ಸ್ಥಿತಿ ಎಂತದಾಯಿತು ಎಂಬುದಾಗಿ ಅಪೋಸ್ತಲರ ಕೃತ್ಯ ನಾನು ನೋಡಿದ್ದೆ. 19ನೇ ಅಧ್ಯಾಯ 15ನೇ ವಚನದಲ್ಲಿ ನಾನು ಹೇಳಿದ್ದೆ, ಯೇಸು ಕ್ರಿಸ್ತನು ಎಂಬುದಾಗಿ ನೋಡುವಾಗ ನಾವು ಮತ್ತಾಯನ ಸುವಾರ್ತೆ 7:22 ಓದಿಕೊಳ್ಳೋಣ. ಯಾರಾದ್ರೂ ನಮ್ಮ ಮಧ್ಯೆ ಇರುವುದಾದರೆ ಮತ್ತಾಯನ ಸುವಾರ್ತೆ 7:22 ಯಾರು ಓದ್ರಿ. ಯಾರು ಇಲ್ವಾ ನಮ್ಮಲ್ಲಿ ಓದಕ್ ಬರೋರು? ಅಕ್ಷರಸ್ಥರು ಎಲ್ಲರೂ ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ಬೈಬಲ್ ತೆಗಿರಿ. ಹಲೋ, 7:22. 7:22. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೋ? ನಿನ್ನ ಹೆಸರಿನ ಮೇಲೆ ದೆವ್ವ ಬಿಡಿಸಲಿಲ್ಲವೋ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು. ದೇವನಾಮ ಸ್ತೋತ್ರವಾಗ್ಲಿ ವಾಕ್ಯಕ್ಕೆ ಆಗಿ ಪ್ರಿಯರೇ. ಆತನು ಹೇಳ್ತಾನೆ, ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನಲ್ಲಿ ನಾವು ಅನೇಕ ಕಾರ್ಯಗಳನ್ನು ಮಾಡಿದ್ದೇವೆ, ಕಾರ್ಯಗಳನ್ನು ಮಾಡಿದ್ದೇವೆ. ನಮ್ಮ ಕಾರ್ಯ ನಿನಗೆ ನೆನಪಿಲ್ಲವೋ? ಬೇರೆ ಅವರು ಮಾಡಿರೋ ಉದ್ದೇಶ ಗೊತ್ತಿದೆ. 22ನೇ ವಚನದಲ್ಲಿ ಆತನು ಹೇಳ್ತಾನೆ, ಸ್ವಾಮಿ, ನಿನ್ನ ಹೆಸರಿನಲ್ಲಿ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಬಂದು ನನಗೆ ಹೇಳುವರು. ಕರ್ತನಾದ ಯೇಸು ಕ್ರಿಸ್ತನಿಗೆ ತಿಳಿದಿದೆ. ಭೂತ ವರ್ತಮಾನ ಭವಿಷ್ಯತ್ ಕಾಲದಲ್ಲಿರುವಂತ ದೇವರು ಈ ದಿನಗಳನ್ನು ಸಹಿತ ಮುಂದಿನ ಬರುವಂತ ಭವಿಷ್ಯತ್ ಕಾಲದ ದಿನಗಳನ್ನ ಕಾಲಘಟ್ಟ ಅಂತೀವಿ ನಾವು. ಎಲ್ಲಾ ಧರ್ಮದಲ್ಲೂ ಇದೆ ಕಾಲಘಟ್ಟ. ಪ್ರಕಟಣೆ ಪುಸ್ತಕ ಇದೆಯಲ್ಲ, ಅದು ಕಾಲಘಟ್ಟವಾದಂತ ಭಗವದ್ಗೀತೆಯಲ್ಲೂ ಇದೆ, ಕುರಾನ್ನಲ್ಲೂ ಇದೆ. ಅನೇಕ ಧರ್ಮಗಳಲ್ಲಿ ಕಾಲಘಟ್ಟದ ವಿಷಯ ಇದೆ. ಕೇವಲ ಕ್ರೈಸ್ತರಾದಂತ ನಾವು ಬ್ರದರಿನವರಿಗೆ ಅಥವಾ ಬೈಬಲ್ ಎಲ್ಲ ಇದು ಎಲ್ಲರಿಗೂ ಕಾಲಘಟ್ಟವನ್ನ ದೇವರು ತಿಳಿಸಿದ್ದಾನೆ. ಯಾವ ಧರ್ಮವನ್ನು ನಾವು ದ್ವೇಷಿಸುವಂತಿಲ್ಲ. ಅವರು ಹಾಗೆ, ಇವರು ಹೀಗೆ. ಸಕಲ ಜನ ಸುಖಿನೋ ಭವಂತು. ಬೇರೆ ಯಾರನ್ನು ನಾವು ತ್ರಾಸ ಮಾಡೋದು. ಆತನು ತನ್ನ ಸ್ವರೂಪದಲ್ಲಿ ಈ ಮನುಷ್ಯನ ಉಂಟು ಮಾಡಿದ್ದಾನೆ. ಇಲ್ಲಿ ಸೇವಕರ ಸ್ಥಿತಿ ನೋಡಿ. ನಿನ್ನ ಹೆಸರನ್ನು ನಾವೇನ್ ಮಾಡಿದ್ದೇವೆ? ಅನೇಕ ಮಹತ್ಕಾರ್ಯಗಳನ್ನು ಮಾಡಿದ್ದೇವೆ. ಸೈತಾನನು ಮಹತ್ಕಾರ್ಯಗಳನ್ನು ಮಾಡ್ತಾನೆ. ದೇವರನ್ನ ಅವಮಾನಪಡಿಸುವುದಕ್ಕಾಗಿ ಎಷ್ಟೋ ಜನ ಇವತ್ತು ನಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ಕರ್ತನಲ್ಲಿ ನನ್ನ ಪ್ರಿಯರೇ, ನಿಮ್ಮ ಸಭಾ ಜೀವಿತವನ್ನ ನೋಡಿಕೊಳ್ಳ್ರಿ, ಎಚ್ಚರವಾಗಿರ್ರಿ. ಆತನು ಬೋಧಿಸುವುದು ಯಾರ ಪ್ರೇರಣೆಯಿಂದ ಎಂಬುದಾಗಿ. ಬೇರೆ ಇನ್ನೂ ಅನೇಕ ವಿಷಯಗಳಿದೆ. ನರರು ನಿಜವಲ್ಲದ ಮಾಯಾರೂಪವನ್ನ ಬೇರೆ. ನಾನು ಒಂದು ಕಾಲದಲ್ಲಿ ಅಂತವನೇ ಆಗಿದ್ದೆ. ನಾನು ಒಳ್ಳೆಯವನೆನಿಸ್ಕೊಳ್ಳಬೇಕು, ನಾನು ಶುದ್ಧನು ಅಂತ ತಿಳ್ಕೊಳ್ಬೇಕಿತ್ತು. ಇಲ್ಲ ಪ್ರೇರೆ, ಕಣ್ಣು ಕೊಟ್ಟವನು ನೋಡೋನು, ಕಿವಿ ಕೊಟ್ಟವನು ಕೇಳೋನು. 94ನೇ ಕೀರ್ತನೆ ಅಲ್ಲಿ 9-10ನೇ ವಚನದಲ್ಲಿ ಅಲ್ಲಿ ಇರಬೇಕು. ಸಂತೋಷ ಶಾಲೆ ನೋಡೋ ಬ್ರದರ್, ಅದನ್ನ ಮಾಡ್ರಿ. ಕಣ್ಣು ಕೊಟ್ಟವನು ನೋಡೋನು, ಕಿವಿ ಕೊಟ್ಟವನು ಕೇಳೋನು. ನಮ್ಮ ಶ್ರಮದಮೆ, ನಮ್ಮ ಇಂದ್ರಿಯಗಳು, ಬಾಯಿ, ಕಿವಿ, ಕಣ್ಣು, ಮೂಗು, ನಮ್ಮ ಆಲೋಚನೆ, ಶ್ರಮೆ, ದಮೆ ಎಂಬುದಾಗಿ ಹೇಳುವಾಗ ಇಂದ್ರಿಯಗಳು. ಹಲೋ, ಹೇಳಿ ಬ್ರದರ್. ಪಶುಪ್ರಾಯರಾದ ಪ್ರಜೆಗಳಿರ ಲಕ್ಷಿಸಿರಿ, ಹುಚ್ಚರೆ, ನಿಮಗೆ ಬುದ್ಧಿ ಬರುವುದು ಯಾವಾಗ? ಕಿವಿ ಮಾಡಿದವನು ಕೇಳಾನು, ಕಣ್ಣು ಕೊಟ್ಟವನು ನೋಡಾನು. ಜನಾಂಗಗಳನ್ನು ಶಿಕ್ಷಿಸುವವನು ಮನುಷ್ಯರಿಗೆ
ಬುದ್ಧಿ ಕಲಿಸುವವನು ಗದರಿಸನು. ಮನುಷ್ಯರ ಯೋಚನೆಗಳು ಉಸಿರೇ ಎಂದು ಯೆಹೋವನು ತಿಳಿಕೊಳ್ಳುತ್ತಾನೆ. ಥ್ಯಾಂಕ್ ಯು ದೇವ್ರ ನಾಮ ಸ್ತೋತ್ರವಾಗಲಿ. ಬಹಳ ಸುಂದರವಾದಂತಹ ಮಾತು. ಕಣ್ಣು ಕೊಟ್ಟವನು ನೋಡುವವನು, ಕಿವಿ ಮಾಡಿದವನು ಕೇಳಾನು, ಕಣ್ಣು ಕೊಟ್ಟವನು ನೋಡಾನು. ಬೇರೆ ನಾವು ಹೇಳ್ತೀವಿ ನಮ್ಮನ್ನ ಯಾರು ನೋಡ್ತಾ ಇಲ್ಲ, ಯಾರು ಗ್ರಹಿಸ್ತಾ ಇಲ್ಲ, ನಮ್ಮನ್ನ ಯಾರು ನೋಡ್ತೇವೆ, ನಾವು ಕತ್ತಲೆಯನ್ನು ಪ್ರೀತಿಸುವವರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಮಾತು ಹೇಳಿದ್ದಾನೆ. 53ನೇ ಕೀರ್ತನೆ 2ನೇ ವಚನದಲ್ಲಿ ಒಂದು ಒಳ್ಳೆಯ ಮಾತನ್ನ ಹೇಳಿದ್ದಾನೆ. ಇದು ಸಭಾ ಸೇವಕರಿಗೂ, ಸಭಾ ಬೋಧಿಸುವವರಿಗೂ, ಸಭೆಯಲ್ಲಿಂತ ದೇವಜನರಿಗೂ ಎಂಬ ಪ್ರಬೋಧನೆ ಇದೆ. ಹಾಗಾಗಿ ನಾನು ಎಳೆದುಕೊಂಡು ಹೋಗುತ್ತಾ ಇದ್ದೇನೆ. 53ನೇ ಕೀರ್ತನೆ 2ನೇ ವಚನ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ಥ್ಯಾಂಕ್ ಯು ದೇವ್ರ ನಮ್ ಸ್ತೋತ್ರ 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 ಸ್ತೋತ್ರ. ಯಾರಿಗೆ ಹೇಳಿರೋದು? ಲೋಕದವ್ರಿಗೆ ಹೇಳಿದ್ರಾ? ಲೋಕದವರಿಗಲ್ಲ ಪ್ರಿಯರೇ, ಲೋಕದವರಿಗಲ್ಲ. ಸಭಾ ಮಧ್ಯದಲ್ಲಿ ಒಂದೇ ರೊಟ್ಟಿ ಒಂದೇ ಪಾತ್ರೆಯಲ್ಲಿ ಭಾಗಿಗಳಾದಂತ ನನಗೂ ನಿಮಗೂ ಸಮಸ್ತ ಲೋಕಕ್ಕೆ ಆತನು ಹೇಳಿದ್ದಾನೆ. ಆತನು ಆಕಾಶದಿಂದಲೇ ಆತನ ಕಣ್ಣು, ಆತನ ಸಾನ್ನಿಧ್ಯವನ್ನು ಬಯಸುವವನು ಒಬ್ಬನಾದರೂ ಇದ್ದಾನೋ? ನಾವೆಲ್ಲ ಸ್ವರ್ಗಕ್ಕೆ ಹೋಗ್ತೀವ? ರಕ್ಷಣೆ ಬಿದ್ದು ಹೋಗುವುದಿಲ್ಲ, ನಾವು ಪರಲೋಕಕ್ಕೆ ಹೋಗ್ತೀವಿ ಎಂಬುದಾಗಿ ಹೇಳುವಂತವರು ಉಪದೇಶಗಳು ಬಹಳಷ್ಟು ಜನ ನೋಡಿದ್ದೇನೆ. ನನ್ನ ಕಾಯ ವಾಚ ಮನಸ್ಸು ಹೇಗಿದೆ? ಬೇರೆ ಆತನು ಪರಲೋಕದಿಂದ ಆಕಾಶದಿಂದ ಆತನ ಕಣ್ಣು ನೋಡುವಂಥದ್ದು ಪ್ರಿಯರೇ. ನೋಡಿ, ಎಷ್ಟು ಇನ್ನೊಮ್ಮೆ ಓದ್ತೀನಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡುವವರು ಒಬ್ಬರಾದರೂ ಇಲ್ಲ, ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರು. ಸರ್ವಶಕ್ತನಾದಂತ ದೇವರಿಗೆ ಅದು ತಿಳಿದಿದೆ ಪ್ರಿಯರೇ. ಆತನ ಸಾನ್ನಿಧ್ಯ ಕೇವಲ ಇನ್ನೊಬ್ಬರನ್ನ ಮೆಚ್ಚಿಸುವುದಕ್ಕೆ, ಮನೆಯವ್ರನ್ನ ಮೆಚ್ಚಿಸುವುದಕ್ಕೆ, ದೇವಜನರನ್ನ ಮೆಚ್ಚಿಸುವುದಕ್ಕೆ. ನಾನು ಅಂತವನೇ, ನಾನೇನು ಶ್ರೇಷ್ಠನಲ್ಲ. ಆದರೆ ದೇವರ ಮಾತು ನಮ್ಮನ್ನ ಭಯದಲ್ಲಿ 51ನೇ ಕೀರ್ತನೆ 10ನೇ ವಚನದಲ್ಲಿ, ದೇವಾ ನಿನ್ನ ಸಾನ್ನಿಧ್ಯವನ್ನು ನಾನು ತಳ್ಳಬೇಡ, ನಿನ್ನ ರಕ್ಷಣಾನಂದವನ್ನು ನನಗೆ ತಳ್ಳಬೇಡ. ಅರಸನಾದಂತ ದಾವಿದನ ಕೊರಗು ಕೂಗು, ಆ ದಾವಿದನ ಸ್ಥಳದಲ್ಲಿ ನಾನಿದ್ದೇನೆ. ನನ್ನ ಪಾಪವನ್ನು ಆತನ ಮುಂದೆ ಅರಿಕೆ ಮಾಡದೇ ಇದ್ದರೆ, ಆತನ ಮುಂದೆ ಗೋಳಾಡದಿದ್ದರೆ, ಈ ಲೋಕಯಾತ್ರೆ ಕಷ್ಟ, ನೋವು, ಕಣ್ಣೀರು, ಪ್ರಯಾಸ, ಸಾಲಬಾಧೆ, ಅವಮಾನ, ಜೈಲುವಾಸ, ಎಷ್ಟೋ ಸೇವಕರು ಜೈಲುವಾಸದಲ್ಲಿದ್ದಾರೆ. ನಾವು ಪ್ರಾರ್ಥನೆ, ಮುಂಜಾನೆ ಪ್ರಾರ್ಥನೆ ಮಾಡ್ತೇವೆ ಪ್ರಿಯರೇ. ಯಾಕಂದ್ರೆ ದೇವರ ಮಾತುಗಳನ್ನ, ದೇವರ ಇಷ್ಟವನ್ನ, ದೇವರ ಚಿತ್ತವನ್ನ ನಡೆಸದೇ ಇರುವುದಕ್ಕಾಗಿ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯಾರಾದ್ರೂ ಓದ್ರಿ, ಮತ್ತಾಯ 25:12. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 12ನೇ ವಚನದಲ್ಲಿ ನಮ್ಮ ಜ್ಞಾಪಕಕ್ಕೆ ಬಂತದ್ದು. ಯೇಸು ಕ್ರಿಸ್ತನು ಬಹಳ ಅಮೂಲ್ಯವಾಗಿ ಮಾತಾಡಿರುವಂತ ಮಾತು. ನಿಮ್ಮನ್ನು ನಾನೆರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಓಕೆ, ಥ್ಯಾಂಕ್ ಯು ಬ್ರದರ್. ಕರೆಕ್ಟ್. ಆ ದಿನದಲ್ಲಿ ಆತನು ಹೇಳ್ತಾನೆ, ನೀವು ಯಾರು ನನಗೆ ಗೊತ್ತಿಲ್ಲ. ಯಾಕೆ? ಆ ತಂದೆಯ ಚಿತ್ತವನ್ನ ಮಾಡದೇ ಇರುವುದಕ್ಕಾಗಿ. ಎಲ್ಲರೂ ಸ್ವಾಚಿಂತ ನಮ್ಮ ಮನಸ್ಸಿಗೆ ಬಂದ ಹಾಗೆ ನಮ್ಮ ಇಷ್ಟ ಪ್ರಕಾರವಾದಿ. ಇಸ್ಕರಿಯೋತನು ಅದನ್ನೇ ಮಾಡಿದನು. ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದನು, ಆತನ ಇಷ್ಟದ ಪ್ರಕಾರವಾಗಿ ನಡೆದನು,
ಆತನ ಇಷ್ಟದ ಪ್ರಕಾರವಾಗಿ 30 ಬೆಳ್ಳಿ ನಾಣಿಗಾಗಿ ಮಾರಿದನು. ಆತನ ಇಷ್ಟದ ಪ್ರಕಾರವಾಗಿ ಸತ್ತು ಹೋದನು. ನಾನು ನೀವು ಏನಾಗ್ಬೇಕು? ನಮ್ಮ ಇಷ್ಟದ ಪ್ರಕಾರ, ನನ್ನ ಇಷ್ಟಪ್ಪ. ಇವತ್ತು ಜನ ಮಾತಾಡ್ತಾರೆ, ನನ್ನ ಇಷ್ಟ. ನೀವು ಯಾರು ಕೇಳೋದಕ್ಕೆ? ಯಾರು? ಎಲ್ಲರೂ ಅವರವರ ಇಷ್ಟದಂತೆ ದಾರಿ ಹಿಡಿದುಕೊಂಡು ಹೋಗುವವರಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು, ಎಳೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲ ನನ್ನ ಕಡೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಪ್ರಿಯರೇ, ನಾನೊಬ್ಬ ಉದ್ಯಮಿ. 50 ಕೋಟಿಗೂ ಹೆಚ್ಚು ವ್ಯವಹಾರ ಮಾಡಿ ಬಂದಂಥವನು. ಹಣದಿಂದ ಸಮಾಧಾನ, ಹಣದಿಂದ ಸಂಪಾದನೆ ಮಾಡದೆ ಹೋದೆನು, ಭಿಕಾರಿಯಾದನು, ಭಿಕ್ಷುಕನಾದೆನು. ಅದರಿಂದ ಸಮಾಧಾನ ಸಿಕ್ಕಿಲ್ಲ. ಹಣದ ಮಾಯೆ, ಹಣ ಚೀಲದಲ್ಲಿ ತುಂಬುವಂತ ಅಪರಸ್ತನನ್ನು, KMF ಅಥರೈಸ್ಡ್ ಡೀಲರ್, ಸುಮಾರು 33 ವರ್ಷಗಳ. ಹಾಗಂತೇಳಿ ನಾನು ಹೊಟ್ಟೆ ತುಂಬಾ ಉಂಡಿದ್ದೇನೆ, ಬಟ್ಟೆ ಹಾಕಿದ್ದೇನೆ, ಕುಟುಂಬವನ್ನ ನಡೆಸಿದ್ದೇನೆ, ಆಸ್ತಿ ಅಂತಸ್ತು ಮಾಡಲಿಲ್ಲ. ಎಲ್ಲವನ್ನ, ಅಂಗಡಿ ಪಂಗಡಿ ಎಲ್ಲವನ್ನ ಮಾರಿ ಸಭಾಮಧ್ಯದಲ್ಲಿದ್ದೇನೆ. ನಮಗೆ ಯಾರು 10 ಪೈಸಾ ಸೇವೆ ಕೊಡ್ತಾ ಇಲ್ಲ. ನಾವೇ ಸಂಪತ್. ನಾನು ಆರ್ಟಿಸ್ಟ್, ನಾನೊಬ್ಬ ಕಲೆಗಾರ. ನಾನು ನನ್ನ ದುಡಿಮೆಯನ್ನು ಮಾಡಿಕೊಂಡು ನನ್ನ ಸೇವೆ ಸಭಾ ಮಧ್ಯದಲ್ಲಿ, ದೇವಜನರ ಮಧ್ಯದಲ್ಲಿ ನನಗೆ ಅವಕಾಶ ಇದೆ, ದೇವರು ಒದಗಿಸಿಕೊಟ್ಟಿದ್ದಾನೆ. ಕಳೆದ ಭಾನುವಾರ ಭದ್ರಾವತಿ ಕ್ರಿಶ್ಚಿಯನ್ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿ ಬಂದಿದ್ದೇನೆ. ಮಹಾಯಾಜಕನು, ದೇವಪೇಕ್ಷಿತನು ಆದ ಕರ್ತನಾದ ಯೇಸು ಕ್ರಿಸ್ತನನ್ನ, ಆ ಯಾಜಕನು ಯಾರು ಎಂಬುದಾಗಿ, ಮೆಲ್ಕಿಜೆದೇಕನ ಯಾಜಕಿತ್ವತ್ತಳು ಪರಾತ್ಮನ ದೇವರ ಮಹಾಯಾಜಕನಾದಂತ ಮೆಲ್ಕಿಜೆದೇಕನ ವಿಷಯವಾಗಿ ಮಾತಾಡುವಾಗ, ಆ ಯಾಜಕನು ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಇಬ್ರಿಯ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ಆ ಮಹಾಯಾಜಕನು ನಮಗಿದ್ದಾರೆ. ಯಾರದು? ಮೆಲ್ಕಿಜೆದೇಕನ ಯಾಜಕತ್ವದ ತರ ಅಂತ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅವಕಾಶ ಕೊಟ್ಟಿದ್ರು. ದೇವರಿಗೆ ಸ್ತೋತ್ರ. ಬೇರೆ ನಮ್ಮ ಇಷ್ಟದ ಪ್ರಕಾರ ನಾವು ಜೀವಿಸುವುದಕ್ಕೆ ಬಂದಿಲ್ಲ. ನಮ್ಮ ಇಷ್ಟ ಎಲ್ಲ ಒಂದಿನ ಗೊತ್ತಾಗುತ್ತೆ. ನಾನು ನನ್ನ ಇಷ್ಟದ ಪ್ರಕಾರ ಮಾಡಿ ನನ್ನ ಬದುಕನ್ನೇ ಹಾಳು ಮಾಡಿಕೊಂಡೆ ಎಂಬುದಾಗಿ. ಪ್ರಿಯರೇ, ಎಚ್ಚರವಾಗ್ರಿ, ದೇವರನ್ನ ಮಹಿಮೆ ಪಡಿಸಿರಿ, ದೇವರ ಕಾರ್ಯಗಳನ್ನ ನೀವು ಮಾಡ್ರಿ ಎಂಬುದಾಗಿ. ಪ್ರಿಯರೇ, ನಾವು ಮತ್ತಾಯನ ಬರೆಸುವಾರ್ತೆ 7ನೇ ನೋಡು. ಇನ್ನು ಯೇಸು ಕ್ರಿಸ್ತನು ಹೇಳ್ತಾನೆ 10ನೇ ಅಧ್ಯಾಯ 12ನೇ ವಚನದಲ್ಲಿ, ಯೋಹಾನ ಸುವಾರ್ತೆ ಅಲ್ಲಿ ಬರೆಯಲ್ಪಟ್ಟಿದೆ. ಒಂದು ಮಾತು ಓದಿ, 10:12 ಯೋಹಾನ ಸುವಾರ್ತೆ. ಯಾರು ಓದ್ತಿರ್ಬೋದು? ಮತ್ತಾಯನ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 12ನೇ ವಚನ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡಿಕೊಂಡು ಹಿಂಡನ್ನು ಚದುರಿಸ್ತವೆ. ಅವನು ಕೂಲಿಯಾಳು ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ ಈ ಹಟ್ಟಿಗೆ ಸೇರಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು. ಒಬ್ಬನೇ ಕುರುಬನಿರುವನು. ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು. ನನ್ನಿಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಪ್ರಿಯರೇ, ಆತನು ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತೇವೆ. ಪ್ರಿಯರೇ, ಕ್ರಿಸ್ತನ ಕುರಿಗಳು. ಯಾರ ಕುರಿಗಳು? ನನ್ನ ಕುರಿಗಳು. ನನ್ನ ಮಾತುಗಳನ್ನು ಏನು ಮಾಡುತ್ತವೆ? ಕೇಳುತ್ತೇವೆ. ದೇವರ ಮಾತುಗಳನ್ನು ಮಾತ್ರ ನಾವು ಕೇಳಬೇಕು, ದೇವರ ಬಳಿಗೆ ಬರಬೇಕು.
ಬೇರೆ ದೇವರು ಹೀಗೆ ಹೇಳಿದ್ದಾನೆ. ವಾಕ್ಯ ಓದಬೇಕು. ಜ್ಞಾನ ಕೀರ್ತನೆ 1ನೇ ಅಧ್ಯಾಯ 1ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲಿರುಳು ಜ್ಞಾನಿಸುವನು ಆತನು ಧನ್ಯನು. ಧನ್ಯನು. ಹೇಳಿ ಬ್ರದರ್. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರನ್ನು ಕೂಡಿಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರವನ್ನು ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು, ಅವನು ಎಷ್ಟೋ ಧನ್ಯನು. ನನ್ನ ಹಟ್ಟಿ ಒಳಗೆ ಸೇರದೇ ಇರುವಂತ ಅನೇಕ ಕುರಿಗಳಿವೆ. ನಾನು ಅವರಿಗೋಸ್ಕರ ಪ್ರಾಣ ಕೊಡುತ್ತೇನೆ. ದೇವರು ನಮಗೆ ಇಂತಹ ತ್ಯಾಗವನ್ನ ಆತನು ಮಾಡಿದ್ದಾನೆ. ಆತನ ಸಂಕಲ್ಪ ಇಂಥದ್ದಾಗಿತ್ತು. ಸರ್ವ ಲೋಕದ ಜನರಿಗಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ. ಮುಸ್ಲಿಂನವರಿಗೂ ಹಿಂದೂಗಳಿಗೂ ಯಾರು ಆತನು ತಿಳಿಲ್ಲ, ಅವರಿಗೆಲ್ಲರಿಗೂ ಆತನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ. ಆದ್ರೆ ನಮ್ಮ ಜೀವಿತ ಏನಾಗ್ತದೆ? ಒಬ್ಬರಾದರೂ ನಾಶವಾಗದೆ ನಿತ್ಯ ಜೀವ ನಿತ್ಯ ಜೀವನ ಪಡೆಯಬೇಕೆಂದು ಆತನ ಇಚ್ಛೆ ಆಗಿದೆ. ನಾವಾದ್ರೂ ಅವ್ರು ಬೇಡ, ಇವ್ರು ಬೇಡ, ಇವ್ರು ನಮ್ ಜೊತೆ ಚೆನ್ನಾಗಿದ್ದಾರೆ, ಇವ್ರು ಇರ್ಲಿ ಅಂತೇಳಿ ಇಲ್ಲ. ಆತನ ಆಲೋಚನೆ ಒಬ್ಬನೇ. ಸರ್ವಲೋಕದ ಜನರಿಗೆ ಒಂದೇ ಪ್ರೀತಿ, ಒಂದೇ ತ್ಯಾಗ, ಒಂದೇ ಭಕ್ತಿ ಆತನಲ್ಲಿ, ಪ್ರೀತಿಯಲ್ಲಿ ಆತನ ನಡೆಸುವಂತವನು ಬೇರೆ. ಹಾಗಾಗಿ ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳ್ತವೆ, ನನ್ನ ಮಾತುಗಳನ್ನ ಕೇಳ್ತಾರೆ. ಆ ಯಾಜಕನು, ಆ ಕುರಿ ಕಾಯುವಂತ ಯಾಜಕನು ದೇವಜನರನ್ನು ನಡೆಸುತ್ತಾನೆ ಪ್ರಿಯರೇ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡೆಯುತ್ತಾನೆ. ಏನ್ ಬ್ರದರ್, ಅಷ್ಟೆಲ್ಲ ಮಾಡೋರು ಏನು ಆಗ್ತಾ ಇಲ್ಲ, ಅವರಿಗೆ ಸಮಯ ಕೊಡ್ತಾ ಇದ್ದಾನೆ, ಇವತ್ತಲ್ಲ ನಾಳೆ ಒಳ್ಳೇದಾಗ್ತಾ ಇದ್ದಾನೆ ಅಂತ ಆತನಿಗೆ ಸಮಯವನ್ನ ಕೊಟ್ಟಿದ್ದಾನೆ. ಕೊರೋನಾದಲ್ಲಿ ಎಷ್ಟು ಸೇವಕರು ತೀರೋರು, ಯಾರಾದ್ರೂ ಸಭೆಯವರು ಮಾತಾಡ್ತಾರ? ಯಾಕೆ ಸತ್ತೋದ್ರು? ಜೀವಕ್ಕೆ ನಡೆಸುವಂತ ದೇವರು, ಜೀವವನ್ನ ನಡೆಸುವುದಕ್ಕೆ ಜೀವಾತ್ಮ ಕೊಡುವಂತ ದೇವರು ಮರಣಕ್ಕೆ ಗುರಿಪಡಿಸ್ತಾನೋ? ಆತನಲ್ಲಿ ಜೀವವಿತ್ತು, ಆ ಜೀವ ಇನ್ನೊಬ್ಬರಿಗೆ ಕೊಡುತ್ತಾನೆ ಪ್ರಿಯರೇ. ಆತನ ಹೇಳ್ತಾನೆ, ಇದು ನನ್ನ ರಕ್ತ, ಇದು ನನ್ನ ಶರೀರ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ನಾನು ಇಟ್ಟಿದ್ದೇನೆ. ಯೋಹಾನ ಬರೆಸುವ ವಾರ್ತೆ 6ನೇ ಅಧ್ಯಾಯ 53ನೇ, ನಿಮಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯದಿದ್ದರೆ ಆತನಿಗೇನಿಲ್ಲ, ಜೀವವಿಲ್ಲ. ಎಷ್ಟೋ ಜನ ಸಭೆಗೆ ಒಂದು ರೊಟ್ಟಿ ಪಾತ್ರೆಯಲ್ಲಿ ಪಾಲುಗಾರರಾಗಲ್ಲ. ಎಷ್ಟೋ ಜನ ದೇವರಿಗೆ ಸ್ತೋತ್ರ ಮಾಡಲ್ಲ. ನಾನೆಂಬ ಹಂಬ ಅವರಲ್ಲಿದೆ. ಸಭಾ ಮಧ್ಯದಲ್ಲಿ ಆ ಆರಾಧನೆಗೆ ಪುರುಷನಾದಂತ ಯೋಗ್ಯನಾದಂತ ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ತೋತ್ರ ಮಾಡುವುದಕ್ಕೆ ಯಾರು ಬರುವುದಿಲ್ಲ. ಬೆರಳಿನಷ್ಟು ಜನರು ಮಾತ್ರ ಸ್ತೋತ್ರ ಮಾಡ್ತಾರೆ. ಬೇರೆ ನಾವೆಲ್ಲಿ ಹೋದ್ರು ಕರ್ತನ ಮಾಡಿದಂತ ಮೇಲು ಉಪಕಾರಗಳಿಗಾಗಿ ನಾವು ಆತನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವರಾಗಿರಬೇಕು. ಅದೇ ನಮ್ಮ ಸಜೀವವಾದಂತ ಯಜ್ಞ. ರೋಮಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ. ಬೇರೆ ಈ ಪ್ರಸಂಗ ಇನ್ನು ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ಮತ್ತು ಲೂಕ 13:27 ಒಂದು ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಲೂಕ 13:27 ಒಂದು ಮಾತನ್ನು ಓದಿ ಮುಂದಿನ ಸಂದೇಶವನ್ನ ಇನ್ನೊಂದು ಸಲ ನೋಡೋಣ. 13:27. ಅವನು, ನೀವು ಎಲಿಯೋರು, ನಿಮ್ಮ ಗುರುತು ನನಗಿಲ್ಲ, ಅಧರ್ಮ ಮಾಡುವ ನೀವೆಲ್ಲರೂ ನನ್ನ ಕಡೆಯಿಂದ ಹೊರಟು ಹೋಗಿರಿ ಎಂದು ನಿಮಗೆ ಹೇಳುತ್ತೇನೆ ಅನ್ನುವನು. ಅಬ್ರಾಮ್, ಇಸಾಕ್, ಯಾಕೋಬ್ ಇವರು ಎಲ್ಲಾ ಪ್ರವಾದಿಗಳ ದೇವರ ರಾಜ್ಯದಲ್ಲಿರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಇದಲ್ಲದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂಡಿರುವರು. ಈಗೋ ಕಡೆಯವರಾಗಿರುವ ಕೆಲವರು ಮೊದಲಿನವರಾಗಿರುವವರು ಕೆಲವರು ಕಡೆಯವರಾಗಿರು ಅಂದನು.
ಇವ್ ನಮ್ ಸೂತ್ರವಾಗ್ಲಿ ಇಬ್ರು ಸಂದೇಶ ಹೇಳ್ತಿದ್ದೆ, ದೇವ ಸೇವಕರು ಯಾರು ಪರಲೋಕಕ್ಕೆ ಹೋಗಲ್ಲ. ನಮ್ ನಡೆಸ್ಬೇಕಾದಂತ ಕುರುಬನು ಪರಲೋಕಕ್ಕೆ ಹೋಗದೆ ಇದ್ರೆ ಇನ್ ಕುರಿಗಳು ಪರಲೋಕಕ್ಕೆ ಹೋಗ್ತಾವ? ಈ ಲೋಕದ ಕುರಿಗಳು, ಭೌತಿಕವಾದಂತ ಕುರಿಗಳು ಕುರುಬನ ಮಾತು ಕೇಳ್ತವೆ. ಆ ಕುರುಬ ಆತನು ಸನ್ನೆ ಮಾಡಿ ಆತನ ಭಾಷೆಯಲ್ಲಿ ಕರೆದಾಗ, ತಕ ತಕ ಪಕ ಪಕ ಅಂದಾಗ, ಆ ನಿಜವಾದಂತ ಕುರುಬನ ಸ್ವರ ಇದ್ರೆ ಅವು ಓಡಿ ಬರ್ತವೆ, ಮ್ಯಾ ಅಂತೇಳಿ ಓಡಿ ಬರ್ತವೆ ಬೇರೆ ಅಲ್ವಾ? ಬೇರೆ ನೀವು ಯಾರು ನನಗೆ ತಿಳಿಯರು, ಕೊನೆಯವರು ಮೊದಲ ಮನೆ ಆಗ್ತಾರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಬೇರೆ ಕೊನೆಯವರು ಮೊದಲನೇ ಆಗ್ತಾರೆ, ಮೊದಲನೆಯವರು ಕಡೆಯವರಾಗ್ತಾರೆ, ಕಡೆಯವರಾಗುವರು ಅಂದನು. ಆತನ ರಾಜ್ಯದಲ್ಲಿ ಸೇರ್ಬೇಕಾದ್ರೆ ನಾವೆಷ್ಟು ಪ್ರಯಾಸ ಪಡಬೇಕು? ಕೇವಲ ರಕ್ಷಣೆ ಎಂಬ ಕವಚವನ್ನ ಧರಿಸಿಕೊಂಡಿರುವುದಕ್ಕೆ ಸಾಧ್ಯವೋ? ಮನುಷ್ಯನಿಗೆ ಜ್ಞಾನ, ತಿಳುವಳಿಕೆ, ಸ್ವಂತಿಕೆ ಕೊಟ್ಟಿದ್ದಾನೆ, ಸ್ವತಂತ್ರ ಕೊಟ್ಟಿದ್ದಾನೆ. ದೇವರ ಸಭೆಯಲ್ಲಿ ನಾವು ಭಯಭಕ್ತಿಯಲ್ಲಿ ನಡೆಯೋಣ. ಆ ಕುರಿಗಳನ್ನು ಸರಿಯಾದ ಮಾರ್ಗದಲ್ಲಿ ಮೇವು, ಆಹಾರ ಕೊಟ್ಟು ಪರಲೋಕ ರಾಜ್ಯ ನೋಡುವಂತ ಕೃಪೆ ನಾವು ಒದಗಿಸಿಕೊಡೋಣ ಪ್ರಿಯರೇ. ನನ್ನ ಸಂದೇಶ ಬೇರೆ ಇತ್ತು. ನನ್ನ ಸಂದೇಶ ಆರ್ಟಿಫಿಷಿಯಲ್ ಆಗಿ ದೇವರ ವಿಷಯದಲ್ಲಿ ಅದು ಬಂತು, ಯಾಕೆಂಬುದಾಗಿ ಗೊತ್ತಿಲ್ಲ. ನಾನು ತುಂಬಾ ದಿನ ಆಯ್ತು ಸಂದೇಶ ಮಾಡದೆ ಪ್ರಿಯರೇ. ಇದರಿಂದ ದೇವರಿಗೆ ಮಹಿಮೆ ಆಗ್ಬೇಕು, ನನಗಲ್ಲ, ನಮ್ಮ ಸಂದೇಶಕ್ಕಲ್ಲ ಪ್ರಿಯರೇ. ದೇವಜನರನ್ನ ಭಕ್ತಿಯಲ್ಲಿ, ನಂಬಿಕೆಯಲ್ಲಿ, ದೃಢತೆಯಲ್ಲಿ, ವಿಶ್ವಾಸದಲ್ಲಿ ನಾವು ನಡೆಸುವರಾಗಿರಬೇಕು. ನಾವು ಆತನ ಕುರುಬರು ಎಂದು ಹೇಳಿಕೊಳ್ಳಿ. ಎಷ್ಟೋ ಜನ ಪಾಸ್ಟರ್ ಎಂಬುದಾಗಿ ಹೇಳ್ತಾರೆ. ಅವರವರ ಇಷ್ಟಕ್ಕೆ ತಕ್ಕಂತೆ ಆರಾಧನೆ ನಡೆಸ್ಕೊಂಡು ನಾವು ಪಾಸ್ಟರ್. ಎಂತ ದುಸ್ಥಿತಿ! ಆ ಪಾಸ್ಟರ್ ಇರ್ಬೇಕಂತ ಗುಣಲಕ್ಷಣ 1 ತಿಮೋತಿ 3ನೇ ಅಧ್ಯಾಯ 1ರಿಂದ 7ರವರೆಗೆ ಓದಿದರೆ ಭಯ ಹಿಡಿಯುತ್ತದೆ. ಇವರು ದೇವ ಸೇವಕರು. ನಮ್ಮ ಜೀವಿತದಲ್ಲಿ ನಾವು ಅನೇಕ ಕಾರ್ಯಗಳು ಮಾಡಿದ್ದೇವೆ ಪ್ರೇರೆ. ವಿಶ್ವಾಸಿಗಳಾದಂಥವ್ರು ನಮಗೂ ಜವಾಬ್ದಾರಿ ಇದೆ. ಸಭಾ ಕಾರ್ಯದಲ್ಲಿ ನಾವು ಗಮನಿಸುವಂತ ಆಲೋಚನೆ ಅದು ಶ್ರೇಷ್ಠವಾಗಿರಬೇಕು. ದೇವರ ಭಯಭಕ್ತಿಯಲ್ಲಿ ನಾವು ನಡೆಯಬೇಕು. ಯಾಕೆ ಎಂಬುದಾಗಿ ಹೇಳುವಾಗ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 16-18ರಲ್ಲಿ ನಾವು ನೋಡ್ತೇವೆ, ಆತನು ಕಣ್ಣುಗಳು ಕೆಂಪು ಉರಿಯಂತೆ, ಸೂರ್ಯನಂತೆ. ಅದು ಓದಿ ಬ್ರದರ್, ಅದು ಪ್ರಕಟಣೆ ಪುಸ್ತಕ, ಅದನ್ನು ಓದಿ ಮುಗಿಸ್ಬಿಡೋಣ. ಒಂದೇ ಮಾತು. ಪ್ರಕಟಣೆ 1:14 ಓದಿ ಬ್ರದರ್. 1ನೇ ಅಧ್ಯಾಯ 14. 1ನೇ ಅಧ್ಯಾಯ 14-16 ಓದಿ. 14-16. ಆತನ ತಲೆಯ ಕೂದಲು ಬಿಳಿ ಹುಣ್ಣೆಯಂತೆಯೇ ಹಿಮದಂತೆ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷಿಸಿದಂತೆಯೂ, ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯಿಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯಿಂದ ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ಸಾಕು. ಇಲ್ಲಿ ಒಂದು ಮಾತು ಹೇಳ್ತಾರೆ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ. ನಮ್ಮ ದೇವರು ದಗಿದಗಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಇಬ್ರಿಯ ಪತ್ರಿಕೆ 12:29 ಅಂತ ಕಾಣುತ್ತೆ. 12ನೇ ಅಧ್ಯಾಯ 29ನೇ ವಚನ. ಆತನು ದಗಿದಗಿಸುವ ಅಗ್ನಿ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆ ಕಣ್ಣುಗಳಲ್ಲಿ ಆತನು ಎಲ್ಲವನ್ನು ನೋಡಿ ಶುದ್ಧೀಕರಿಸುತ್ತಾನೆ. ಈತನು ಶುದ್ಧನೋ ಅಶುದ್ಧನೋ ಎಂಬುದಾಗಿ. ಇನ್ನು ಆತನ ಕಾಲುಗಳು ತಾಮ್ರದ ಆತನ ಕಾಲುಗಳು, ಪಾದಗಳು ಹೇಗಿತ್ತೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಇತ್ತು ಎಂಬುದಾಗಿ. ಸಭೆ ಆತನ ಸ್ವಾರ್ಥದಿಂದ ಸಂಪಾದಿಸಿದ ಸಭೆ. ಆ ಸಭಾ ಮಧ್ಯದಲ್ಲಿ ಆತನ ಪರಿಶುದ್ಧ ಪಾದಗಳು ನಡೆದು ಹೋಗುತ್ತವೆ ಪ್ರಿಯರೇ. ಹಾಗಾಗಿ ಆತನು ಮನುಷ್ಯನಾಗಿರುವ ನನ್ನ ಕರ್ತನಾದ ಯೇಸು ಕ್ರಿಸ್ತನು
ನನಗೆ ಸಮಯ ಆಗಿದೆ. ದೇವರು